ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿಪಂಜರ ಕಾರ್ಯಾಚರಣೆ ಶುರುವಾಗಿ ಇವತ್ತಿಗೆ 16ನೇ ದಿನ. ಇವತ್ತಿನ ಕಾರ್ಯಾಚರಣೆ ಹೇಗೆ ಸಾಗುತ್ತೆ? ಉತ್ಖನನ ಅಥವಾ ಪೇಪರ್ ವರ್ಕಿಗೆ ಸೀಮಿತ ಆಗುತ್ತಾ? ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಇನ್ನೇನು ಅರ್ಧ ಗಂಟೆ. ಧರ್ಮಸ್ಥಳ ಗ್ರಾಮದಲ್ಲಿ ಆಪರೇಷನ್ ಅಸ್ಥಿಪಂಜರ ನಡೀತಾನೇ ಇದೆ. ಇವತ್ತು ಹೊಸ ಜಾಗವನ್ನ ಅನಾಮಿಕ ಹೇಳಿದಂತೆ ಎಸ್ಐಟಿ ಶೋಧಿಸುತ್ತಾ ಅನ್ನೋದು ಪ್ರಶ್ನೆ. ಇನ್ನೂ 13 ಪಾಯಿಂಟ್ ಬಾಕಿ ಇದೆ ಅಂತ ಅನಾಮಿಕ ವ್ಯಕ್ತಿ ಹೇಳ್ತಾ ಇದ್ದಾರೆ. ಮುಂಚೆ 13 ಪಾಯಿಂಟ್ ಅಂದ, ಈಗ ಇನ್ನೊಂದು 13 ಪಾಯಿಂಟ್ ಬಾಕಿ ಇದೆ ಅಂತ ಇದ್ದಾನೆ. ಹೊಸ ಪಾಯಿಂಟ್ನತ್ತ ಎಸ್ಐಟಿ ಲಕ್ಷ್ಯವನ್ನು ವಹಿಸಿದೆಯಾ? ಈತನ ಹೇಳಿಕೆ ಮೇಲೆ ನಂಬಿಕೆ ಕರ್ನಾಟಕದ ಜನರಿಗಂತೂ ಉಳಿದಿಲ್ಲ. ಆದರೂ ಅನಿವಾರ್ಯ ಸ್ಥಿತಿಯಲ್ಲಿ ಎಸ್ಐಟಿ ಶೋಧಿಸೋ ಕೆಲಸವನ್ನು ಇಷ್ಟು ದಿನ ಮಾಡ್ತಾ ಇದೆ. ಇವತ್ತು ಅದು ಕಂಟಿನ್ಯೂ ಆಗುತ್ತಾ? ಇನ್ನು ಎಲ್ಲಿ ತನಕ ಇದಕ್ಕೊಂದು ಲಾಜಿಕಲ್ ಎಂಡ್ ಯಾವಾಗ ಅನ್ನೋದು ಪ್ರಶ್ನೆ. ಹೀಗೆ ಆಗಿತಾ ಒಂದು ಸುರಂಗ ಮಾರ್ಗವನ್ನೇ ಏನಾದರೂ ಕಟ್ಟಬೇಕು ಅಂತ ಯೋಚನೆಯಲ್ಲಿದ್ದಾರಾ ಅಧಿಕಾರಿಗಳು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲಿಂದ ವ್ಯಾಪ್ತಿ ಶುರುವಾಯಿತು, ಎಲ್ಲಿ ತನಕ ಬರ್ತಾ ಇದೆ? ಬೆಳ್ತಂಗಡಿ ಸುತ್ತಮುತ್ತ ಎಲ್ಲ ತೋರಿಸಿದ ಕಡೆಯಲ್ಲೆಲ್ಲ ಅಲ್ಲಿ ಮಣ್ಣು ತೆಗೆಯೋ ಕೆಲಸ ಆಗ್ತಾ ಇದೆ. ನಿನ್ನೆ ಹೇಳಿದ್ವಲ್ಲ, ಹೆಣಾನೂ ಇಲ್ಲ ನೊಣಾನೂ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಇದಕ್ಕೊಂದು ಅರ್ಥನೂ ಇಲ್ಲ. ಲಾಜಿಕಲ್ ಎಂಡ್ ಹೇಗೆ? ಯಾರು ಏನು ಬೇಕಾದರೂ ಹೇಳಿದ್ರು ಅವ್ರ ತಾಳಕ್ಕೆ ಕುಣಿಯೋ ಕೆಲಸ ಆಗ್ತಿದೆಯಾ? ಆಮೇಲೆ ಇಡೀ ಲೋಕಕ್ಕೆ ಮಂಕು ಬೂಜಿ ಎರಚುವ ಕೆಲಸಕ್ಕೆ ಈ ಮುಸುಕುದಾರಿ ವ್ಯಕ್ತಿ ಮುಂದಾದ್ನ ಅನ್ನೋದು ಕುತೂಹಲ. ಎಸ್ಐಟಿನೇ ಮೋಸ ಹೋಯ್ತಾ ಈ ಪ್ರಕರಣದಲ್ಲಿ? ವ್ಯಕ್ತಿಯ ಪೂರ್ವಾಪರ ಪರಿಶೀಲನೆ ಮಾಡಿದೆ ಅನ್ನೋದು ಪ್ರಶ್ನೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರು ಬಂದಿದ್ದಾರೆ. ಕಾರ್ಯಾಚರಣೆಯ ತಂಡದೊಂದಿಗೆ ಅಧಿಕಾರಿಗಳು ಆಗಮಿಸಿದ್ದಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ದೂರುದಾರನನ್ನ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ. ಕೆಲವೇ ಹೊತ್ತಲ್ಲಿ ಇವತ್ತಿನ ಕಾರ್ಯಾಚರಣೆ ಪೇಪರ್ ವರ್ಕು ತನಿಖೆ ಇದಕ್ಕೆ ಸೀಮಿತಾನ ಅಥವಾ ಉತ್ಖನನ ಕಾರ್ಯನ ಡಿಸೈಡ್ ಆಗುತ್ತೆ. ಮೇಲಧಿಕಾರಿಗಳ ಸೂಚನೆಗೆ ಎಸ್ಐಟಿ ಟೀಮ್ ಕಾಯ್ತಾ ಇದೆ. ನಿನ್ನೆ ಒಂದಿನ ಬ್ರೇಕ್ ಇತ್ತು. ಅದಕ್ಕೂ ಹಿಂದಿನ ದಿನ ಡಿ.ಕೆ. ಶಿವಕುಮಾರ್ ಅವರು ಸ್ಟ್ರಾಂಗ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, ದೊಡ್ಡ ಷಡ್ಯಂತ್ರ ಆಗ್ತಿದೆ ಅಂತ. ಸೊ ಇದಾದ್ಮೇಲೂ ಉತ್ಖನನ ಕಾರ್ಯ ಆಗುತ್ತಾ? ಡೌಟ್ಫುಲ್, ವೆರಿ ವೆರಿ ಡೌಟ್ಫುಲ್ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇತ್ತು. ಪ್ರಣವ್ ಮೊಹಂತಿಯವರು ಏನು ಡಿಸೈಡ್ ಮಾಡ್ತಾರೆ ಅನ್ನೋದು ಇವತ್ತಿನ ಕಾರ್ಯಾಚರಣೆಯ ಸ್ವರೂಪವನ್ನು ಹೇಳುತ್ತೆ. ನೋಡ್ತಾ ಹೋಗೋಣ. ಬಟ್ ಜನರಿಗಿರುವಂತಹ ಪ್ರಶ್ನೆ ಒಂದೇ, ಈತ ಕೇವಲ ಪಾತ್ರಧಾರಿ, ಸೂತ್ರಧಾರಿಗಳು ಬೇರೆ ಇದ್ದಾರೆ. ಅವರು 12-13 ವರ್ಷದಿಂದ ಕೂಡ ಜನರ ತಲೆಯಲ್ಲಿ ಹುಳ ಬಿಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ಈ ಪ್ರಕರಣವನ್ನು ಹಿಂಗೆ ಬಿಟ್ಬಿಟ್ರೆ, ಇವನೊಬ್ಬನನ್ನು ಅರೆಸ್ಟ್ ಮಾಡಿಬಿಟ್ರೆ ಆ ತಂಡ ಇನ್ನೊಂದು ಕಥೆಯನ್ನು ಹೆಣೆಯುತ್ತೆ. ಸ್ಟೋರಿ ಡೌನ್ಲೋಡಿಂಗ್ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಇಡೀ ತಂಡದ ಪ್ರಹಸನವನ್ನು ಒಮ್ಮೆ ನಿಲ್ಲಿಸಬೇಕು. ಎಸ್ಐಟಿ ಭಾಗ 1 ಭಾಗ 2 ಅಂತ ಮಾಡಿದ್ರೂ ತೊಂದರೆ ಇಲ್ಲ. ಬಟ್ ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕು ಅಂತ ಕೇಳ್ತಿದ್ದಾರೆ. ಉತ್ಖನನ ಕಾರ್ಯ ನಡೀತಾ ಇರೋದು ನೋಡ್ತಾ ಇದ್ರೆ ಈ ಮಳೆಗಾಲ ಕಳೆದ್ರೂ ಉತ್ಖನನ ಕಾರ್ಯ ಮುಗಿಯಂಗೆ ಕಾಣಿಸಲ್ಲ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಕ್ಪಾಲ್, ಇವತ್ತಿನ ಕಾರ್ಯಾಚರಣೆಯ ವೈಖರಿ ಹೇಗಿರುತ್ತೆ? ಉತ್ಖನನ ಕಾರ್ಯನ ಅಥವಾ ಕೇವಲ ಆಫೀಸ್ನಲ್ಲಿ ಈತನ ತನಿಖೆನ? ಇದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ SIT ಅಧಿಕಾರಿಗಳು ಈಗ ಆತನನ್ನ ಕಚೇರಿಗೆ ಕರೆಸ್ಕೊಂಡಿದ್ದಾರೆ. ಆತನನ್ನ ವಿಚಾರಣೆ ಮಾಡ್ತಾರೆ ಅಥವಾ ಆತ ಹೇಳಿರುವಂತ ಇನ್ನೊಂದು ಜಾಗ ಇದೆ, ಅಂದ್ರೆ ಆ ಕನ್ಯಾಡಿಯ ಸಮೀಪದ ಖಾಸಗಿ ಜಾಗ ಏನಿದೆ ಅದರ ಪಕ್ಕದಲ್ಲಿ ಇನ್ನೊಂದು ಕಡೆಗಳಲ್ಲಿ ನಾನು ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ಹಾಗಾಗಿ ಅಲ್ಲಿಗೂ ಬರುವಂಥ ಸಾಧ್ಯತೆಗಳಿದೆ. ಅದನ್ನು ಸೇರಿಸಿ ಇನ್ನು 13 ಕಡೆಗಳಲ್ಲಿ ನಾನು ಶವಗಳನ್ನು ಹೂತಾಕಿರುವಂಥ ಜಾಗ ಇದೆ, ಅಲ್ಲೆಲ್ಲ ಉತ್ಖನನ ಮಾಡಬೇಕು ಅನ್ನುವಂಥದ್ದನ್ನು ಆತ ಫುಲ್ ಡಿಮ್ಯಾಂಡನ್ನು ಇಟ್ಟಿದ್ದಾನೆ. ಆದರೆ SIT ಅಧಿಕಾರಿಗಳು ಇದಕ್ಕೆ ಒಪ್ತಾರ ಇಲ್ಲೋ ಅನ್ನುವಂಥದ್ದು ಕುತೂಹಲ ಇರುವಂಥದ್ದು. ಇವತ್ತಿನ ಸಭೆ ಏನಾಗುತ್ತೆ, ಈಗ ಸುಮಾರೊಂದು 12 ಗಂಟೆ ಒಳಗೆ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಅವರು ನಿರ್ಧಾರ ಮಾಡ್ತಾರೆ ಇವತ್ತು ಉತ್ಖನನ ಮಾಡಬೇಕಾ ಬೇಡವಾ ಅನ್ನುವಂಥದ್ದು. ಈಗಿರುವ ಮಾಹಿತಿಯ ಪ್ರಕಾರ ಆತ ಹೇಳಿದ ಇವತ್ತಿನ ಒಂದು ಸ್ಥಳವನ್ನು ಉತ್ಖನನ ಮಾಡಿ ಆ ಬಳಿಕ ಈ ಇಡೀ ಉತ್ಖನನ ಏನಿತ್ತು ಈವರೆಗೆ ಮಾಡಿರುವಂಥದ್ದು ಇವತ್ತಿನವರೆಗೆ 15 ದಿನದ ಉತ್ಖನನ ಕೆಲಸ ಆಗಿದೆ. ಇವತ್ತು 16ನೇ ದಿನ. ಕಳೆದ ಜುಲೈ 28ನೇ ತಾರೀಕಿಗೆ ಆತ ಸ್ಥಳಗಳನ್ನು ತೋರಿಸಿರುವಂಥದ್ದು, 13 ಕಡೆ ಸ್ಥಳಗಳನ್ನು ತೋರಿಸಿದ್ದಾನೆ. ಜುಲೈ 29ರಿಂದ 14 ತಾರೀಕಿನ ನಿನ್ನೆ ರಜೆ ಇತ್ತು, ಮೊನ್ನೆವರೆಗೂ ನಿರಂತರವಾಗಿ ಉತ್ಖನನ ಮಾಡುವಂಥ ಕೆಲಸಗಳನ್ನು ಮಾಡಲಾಗಿತ್ತು. ಹಾಗಾಗಿ ಒಟ್ಟು 15 ದಿನಗಳ ಕಾಲ ನಿರಂತರ ಉತ್ಖನನ ಆಗಿದೆ. ಈಗ ಇವತ್ತು ಮಾಡಿದರೆ 16ನೇ ದಿನದ ಉತ್ಖನನ. ಇದನ್ನು ಮಾಡಿಸಿ ಇವತ್ತಿಗೆ ಎಲ್ಲ ವರದಿಗಳನ್ನು ತರಿಸಿ ಅದನ್ನು ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಬೇಕಾದಂಥ ತಯಾರಿಗಳನ್ನು SIT ಅಧಿಕಾರಿಗಳು ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಒಂದು ವೇಳೆ ಉತ್ಖನನ ಆದರೂ ಆಗದಿದ್ದರೂ ಇವತ್ತಿಗೆ ಇದೆಲ್ಲವೂ ಕೊನೆಗೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಮುಂದಿನದ್ದು ಏನು ಅಂತ ಅನ್ನುವಂಥದ್ದೇ ನಿರೀಕ್ಷೆ ಇರುವಂಥದ್ದು. ಮುಂದಿನದ್ದು ಈಗ ಈತ ಇಷ್ಟು ದಿನಗಳ ಕಾಲ ಉತ್ಖನನ ನಡೆಸಿರುವಂಥ
ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಕಳೆಬರಗಳು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಇದನ್ನೇ ವಿಚಾರಣೆ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಈತ ಕೇವಲ ಪಾತ್ರಧಾರಿ, ಇದರ ಹಿಂದೆ ಇರುವಂಥ ಸೂತ್ರಧಾರಿಗಳು ಯಾರು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಲಿಕ್ಕೆ ಈಗ SIT ಅಧಿಕಾರಿಗಳು ಈಗಾಗಲೇ ಎಲ್ಲ ರೀತಿಯಾದಂಥ ತನಿಖೆಯನ್ನು ನಡೆಸಿದ್ದಾರೆ. ಅವ್ರಿಗೊಂದು ಇನ್ಪುಟ್ ಬಂದಿರುವಂಥದ್ದು. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಮುಂದಿನ ತನಿಖೆಯನ್ನು ಮುಂದುವರಿಸ್ತಾರೆ. ಇದೇ ಹಿನ್ನೆಲೆಯಲ್ಲಿ ಈಗ DCM DKC ಅವರು ಒಂದು ಇಂಟನ್ನು ಕೊಟ್ಟಿರುವಂಥದ್ದು. ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನು ನಾವು ಬಯಲಿಗೆಳಿತೇವೆ ಅನ್ನುವಂಥದ್ದು. ಅದರ ಜೊತೆಗೆ CM ಅವರು ಹೇಳಿದ್ದಾರೆ ಇನ್ನು ಏನು ಸಿಗದಿದ್ರೆ ಈ ಉತ್ಖನನ ಮುಂದುವರಿಸೋದು ಬೇಡ ಅನ್ನುವಂಥದ್ದು. ಹೀಗಾಗಿ ಇವತ್ತಿಗೆ ಎಲ್ಲವೂ ಉತ್ಖನನ ಸೇರಿದಂತೆ ಈ ಒಂದು ಪ್ರಕರಣದ ತನಿಖೆ ಮುಗಿಯುವಂತ ಸಾಧ್ಯತೆಗಳಿದೆ. ಇದನ್ನೆಲ್ಲ ತನಿಖೆಯನ್ನ ಮಾಡಿ ಆ ಬಳಿಕ ಸರ್ಕಾರಕ್ಕೆ ಸಲ್ಲಿಸುವಂತ ಸಾಧ್ಯತೆಗಳು ಇರುವಂತದ್ದು. ಮಮತಾ.